ಈ ಅಗಸೆ ಬೀಜ ಉಂಟಲ್ಲ, ಇದಕ್ಕೆ ಇಂಗ್ಲಿಷ್ ಅಲ್ಲಿ ಫ್ಲಾಕ್ಸ್ ಸೀಡ್ಸ್ ಅಂತ ಹೇಳ್ತಾರೆ. ಇದರದ್ದು ಬೆನಿಫಿಟ್ಸ್ ಉಂಟಲ್ಲ, ಹೆಲ್ತ್ ಬೆನಿಫಿಟ್ಸ್ ಸಖತ್ತಾಗಿ ಉಂಟು. ಇವಾಗ ಈ ತರ ಪಟ 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 ಅಂತ ಶಬ್ದ ಬಂದದ್ದು ನಿಮ್ಗೆ ಗೊತ್ತಾಗ್ತದೆ ನೋಡಿ. ಇಷ್ಟು ಬರುವಾಗ್ಲೇ ನಾವು ಇದನ್ನು ತೆಗೆಯುವಂತದ್ದು. ಈ ರೀತಿ ಚಟ್ನಿ ಪುಡಿ ಆಗ್ಬೇಕು. 1 ಸ್ಪೂನ್ ತಗೊಳ್ಳಿಕ್ಕೆ ಮಾತ್ರ. ಇಲ್ಲಿ ಹಾಕ್ತಾ ಇದ್ದೇನೆ ನಿಮಗೆ ಮಾವಿನ ಕಾಯಿ ಹಾಕಿ, ಕಂಚಲ ಹಾಕಿ ಒಗ್ಗರಣೆ. ಓಕೆ, ಸ್ವಲ್ಪ ನನ್ನ ಫೇವ್ರೇಟ್. ಹಲೋ, ಹಾಯ್, ನಮಸ್ತೆ ಫ್ರೆಂಡ್ಸ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಹೇಗಿದ್ದಾರೆ ಎಲ್ಲರೂ? ನೀವೆಲ್ಲರೂ ಸೌಖ್ಯರಾಗಿದ್ದೀರಿ ಅಂತ ಭಾವಿಸ್ತೀನಿ. ಹಾಗೆ ಇವತ್ತು ಇನ್ನೊಂದು ದಿನ ಹೊಸ ರೆಸಿಪಿಯೊಂದಿಗೆ ನಾನು ನಿಮ್ ಜೊತೆಗೆ ಭೇಟಿ ಆಗ್ತಾ ಇದ್ದೀವಿ. ಕೆಲವೊಮ್ಮೆ ನಾನು ಅಂತೇಳಿ ಹೇಳ್ತೀನಿ, ನನ್ನ ಚಾನೆಲ್ ಅಂತೇಳಿ. ನಮ್ಮ ಚಾನೆಲ್ ಇದು. ಅವರು ಸಹ ತುಂಬಾ ಒಳ್ಳೊಳ್ಳೆ ರೆಸಿಪೀಸ್ ಅನ್ನ ಈ ಚಾನೆಲ್ ಅಲ್ಲಿ ತೋರಿಸ್ಕೊಡ್ತಾ ಇದ್ದಾರೆ. ಅದಕ್ಕಾಗಿ ಸೊ ಇವತ್ತು ಒಂದು ಹೊಸ ರೆಸಿಪಿಯನ್ನ ಮಾಡ್ತಾ ಇದ್ದೀವಿ ನಾವು, ಹೌದಲ್ವಾ? ಇದು ಆಕ್ಚುಲಿ ಆಗಿ ಅವರ ರೆಸಿಪಿ, ಅವರೇ ಹೇಳ್ತಾರೆ ಈ ರೆಸಿಪಿಯನ್ನು ಯಾವ ರೀತಿ ಮಾಡೋದಂತ ಹೇಳಿ. ತುಂಬಾ ಒಂದು ಆರೋಗ್ಯಕರವಾಗಿರುವಂತಹ ರೆಸಿಪಿ ಅಂತಲೇ ಹೇಳ್ಬಹುದು. ನಿಮ್ಗೆ ಗೊತ್ತಿರ್ಬೋದು, ಫ್ಲಾಕ್ಸ್ ಸೀಡ್ಸ್ ಅಂತ ಹೇಳ್ತೀವಿ, ಅಗಸೆ ಬೀಜ. ಇದರ ಒಂದು ಚಟ್ನಿ ಪುಡಿ ನಾವು ಇವತ್ತು ಮಾಡ್ತಾ ಇದೀವಿ. ತುಂಬಾ ವೈರಲ್ ಆಗಿದೆ ಈ ಒಂದು ರೆಸಿಪಿ. ಹಾಗೇನೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಇರುವಂತ ರೆಸಿಪಿ ಅಂತ ಹೇಳ್ಬೋದು. ಮಕ್ಕಳಿಂದ ಹಿಡಿದು ನಿಮ್ಗೆ ಎಂತ ಹೇಳ್ತಾರೆ, ಏಜ್ ಆದವರಿಗೆ ಕೂಡ ಈ ಒಂದು ರೆಸಿಪಿಯನ್ನ ಮಾಡಿ ಕೊಡ್ಬೋದು. ಪ್ರತಿನಿತ್ಯ ಈ ಒಂದು ಚಟ್ನಿ ಪುಡಿ ಏನಿದೆ ನೋಡಿ, ಅದನ್ನ ನಿಮ್ಮ ದೋಸೆಗೆ ಆಗಿರ್ಬೋದು, ಅಥವಾ ನಿಮ್ಮ ಗಂಜಿ ಜೊತೆಗೆ, ಹಾಗೇನೆ ನಿಮ್ಮ ರೈಸ್ ಐಟಮ್ ಆಗಿರ್ಬೋದು, ಯಾವ್ದ್ರಲ್ಲಿ ಸಹ ನೀವು ಸ್ವಲ್ಪ ಸ್ವಲ್ಪ ಅದನ್ನ ಹಾಕಿ ಕೊಟ್ರೆ ಅಷ್ಟೊಂದು ಆರೋಗ್ಯಕ್ಕೆ ಒಳ್ಳೇದು. ಹಾಗೇನೆ ಇದಕ್ಕಿಂತ ಜಾಸ್ತಿ ಇದರ ಡೀಟೇಲ್ಸ್ ಬೇಕಾದ್ರೆ ನೀವು ಗೂಗಲ್ ಅಲ್ಲಿ ಒಮ್ಮೆ ಸರ್ಚ್ ಮಾಡಿ ಫ್ಲಾಕ್ಸ್ ಸೀಡ್ಸ್ ಅಥವಾ ಅಗಸೆ ಬೀಜ ಅಂತ ಹಾಕಿ, ಅಷ್ಟು ನಿಮ್ಗೆ ಡೀಟೇಲ್ಸ್ ಬರುತ್ತೆ. ಸೊ ಆ ಒಂದು ರೆಸಿಪಿಯನ್ನು ಇವತ್ತು ನನ್ನ ಹಸ್ಬೆಂಡ್ ಮಾಡಿ ತೋರಿಸ್ಲಿಕ್ಕಿದ್ದಾರೆ. ಅಗಸೆ ಬೀಜದ ಚಟ್ನಿಯ ಹುಡಿಯನ್ನು ಯಾವ ರೀತಿಯಲ್ಲಿ ಮಾಡುವುದು ಅಂತ ನಾನು ಇವತ್ತು ತೋರಿಸಿಕೊಳ್ತಾ ಇದ್ದೇನೆ. ಸೊ ನೋಡಿ, ಇವತ್ತು ನಾನು ಕಾವಲಿಯನ್ನು ಸ್ವಲ್ಪ ಬಿಸಿ ಮಾಡ್ಲಿಕ್ಕೆ ಇಟ್ಟಿದ್ದೇನೆ. ಲೈಟ್ ಆಗಿ ಬಿಸಿ ಮಾಡ್ಲಿಕ್ಕೆ ಬಿಡುವಂತ, ಜಾಸ್ತಿ ಬೆಂಕಿ ಬೇಡ. ಮೀಡಿಯಂ ಫ್ಲೇಮ್ ಅಲ್ಲಿ, ಜಸ್ಟ್ ಲೋ ಫ್ಲೇಮ್ ಅಲ್ಲಿ ಇಟ್ಟು ನಾವು ಇದನ್ನು ಕಾಯಿಸ್ಲಿಕ್ಕೆ ಇಡುವಂತದ್ದು. ಸ್ವಲ್ಪ ಬಿಸಿಯಾದ ನಂತರ ನೋಡಿ, ಇವಾಗ ಕಾವಲಿ ಬಿಸಿಯಾಗಿದೆ. ಇಷ್ಟು ಬಿಸಿ ಆದ್ರೆ ಸಾಕು. ಇವಾಗ ನಾನು ಅರ್ಧ ಕಪ್ನಷ್ಟು ಕಡಲೆಬೇಳೆಯನ್ನು ನಾನು ತೆಗೆದುಕೊಂಡಿದ್ದೇನೆ. ಸೊ ಅದನ್ನು ಇವಾಗ ಹುರಿದುಕೊಳ್ಳುವಂಥದ್ದು. ಸೊ ಇದು ಲೋ ಫ್ಲೇಮ್ ಅಲ್ಲಿ, ಅಂದ್ರೆ ಗೆಂಡದಲ್ಲೇ ಇದ್ರೆ ಬಾರಿ ಒಳ್ಳೇದು. ಸೊ ಅಂತೂ ಲೋ ಫ್ಲೇಮ್ ಅಲ್ಲಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಇದನ್ನು ಹುರಿದುಕೊಳ್ಳುವಂಥದ್ದು. ಗ್ಯಾಸ್ ಅಲ್ಲಿ ಮಾಡುವುದಾದ್ರೆ ನೀವು ಲೋ ಫ್ಲೇಮ್ ಅಲ್ಲಿ ಇಟ್ಟು ಮಾಡ್ಕೊಳ್ಬಹುದು. ಆದ್ರೆ ನೀವು ಈ ತರ ಒಲೆಯಲ್ಲೆಲ್ಲ ಮಾಡ್ತೀರ ಅಂತ ಹೇಳಿದ್ರೆ ಬಾರಿ ಜಾಗ್ರತೆಯಾಗಿ, ತುಂಬಾ ಲೋ ಫ್ಲೇಮ್ ಅಥವಾ ಗೆಂಡದಿಂದ ಕೂಡ ತುಂಬಾ ಗೆಂಡ ಮಾಡಿ ಅದರ ಮೇಲೆ ಈ ತರ ಮಾಡಿದ್ರೆ ಒಳ್ಳೇದು. ಒಳ್ಳೆ ರೀತಿಯಲ್ಲಿ ಅದು ಕಲರ್ ಚೇಂಜ್ ಆಗೋ ತನಕ ಈ ತರ ಹುರಿದುಕೊಳ್ಬೇಕು. ಜಾಸ್ತಿ ಹೈ ಫ್ಲೇಮ್ ಅಲ್ಲಿ ಇಟ್ಕೊಳ್ಳೋದು ಬೇಡ, ಬೇಗ ಅದು ಕರಂಚಿ ಹೋಗ್ತದೆ, ಮತ್ತೆ ಅದರದ್ದು ಟೇಸ್ಟ್ ಕೂಡ ಚೆನ್ನಾಗಿ ಬರುವುದಿಲ್ಲ. ಸೊ ಕಡಲೆಬೇಳೆ ನೋಡಿ, ನೋಡಿ ಇವಾಗ ಈ ತರ ಕಲರ್ ಚೇಂಜ್ ಆಗಿದೆ ನೋಡಿ, ಒಳ್ಳೆ ಕಲರ್ ಚೇಂಜ್ ಆಗಿ ಇವಾಗ ಇದನ್ನು ಇವಾಗ ತೆಗೆಯುವಂತದ್ದು. ನೆಕ್ಸ್ಟ್ ಉದ್ದಿನ ಬೇಳೆಯನ್ನು ನಾನು ಒಂದು ಅರ್ಧ ಕಪ್ನಷ್ಟು ತೆಗೆದುಕೊಂಡಿದ್ದೇನೆ. ಉದ್ದಿನ ಬೇಳೆಯನ್ನು ಅದನ್ನು ಕೂಡ ಈ ರೀತಿ ಚೆನ್ನಾಗಿ ಹುರಿದುಕೊಳ್ಳುವಂಥದ್ದು. ಇದನ್ನು ಕೂಡ ಅದೇ ರೀತಿಯಲ್ಲಿ ಕಡಿಮೆ ಬೆಂಕಿಯಲ್ಲಿ ಇಟ್ಟು ನಾವಿದನ್ನು ಹುರಿದುಕೊಂಡ್ರೆ ಆಯ್ತು. ಈಗ ಸ್ವಲ್ಪ ಕಾವಲಿ ಸ್ವಲ್ಪ ಬಿಸಿಯಾಗಿದೆ, ಬೇಗ ಬೇಗ ಅದು ಹುರ್ಕೊಳ್ತೇವೆ. ಇವಾಗ ನೋಡಿ, ಬೆಂಕಿ ಈ ತರ ಗುರುಗುರು ಆಗ್ಬಾರ್ದಂತೆ, ನೆಂಟರು ಬರ್ತಾರಂತೆ. ಆದ್ರೆ ಹೇಗಿದ್ದೀರಿ ಎಲ್ಲರೂ? ತುಂಬಾ ದಿನ ಆಯ್ತು ನಿಮ್ ಜೊತೆ ಎಲ್ಲ ಮಾತಾಡದೆ. ನಾನು ಕೂಡ ಸ್ವಲ್ಪ ಬಿಸಿ ಆದೆ ಬೇರೆ ಬೇರೆ ಚಟುವಟಿಕೆಯಲ್ಲಿ. ಸೊ ಹಾಗೆ ಇವತ್ತು ಒಂದು ಒಳ್ಳೆ ಒಂದು ರೆಸಿಪಿ ಮಾಡುವಂತ. ನೋಡಿ, ಭಯಂಕರ ಸೆಕೆ, ಸಿಕ್ಕಾಬಟ್ಟೆ ಸೆಕೆ. ಈ ಸೆಕೆಗೆ ನಾನು ಮೊನ್ನೆ ಒಂದು ಸರ್ಬತ್ ಮಾಡಿ ಇಟ್ಟಿದ್ದೇನೆ ಫ್ರಿಜ್ ಅಲ್ಲಿ. ನೆಕ್ಸ್ಟ್ ಅದು ರೆಸಿಪಿಯಲ್ಲಿ ತೋರಿಸ್ತೀನಿ, ನೀವು ಕೂಡ ಮನೆಯಲ್ಲಿ ಮಾಡಿ ಇಡಿ. ಅದು ಈ ಕೊಕೋ ಕೋಲಾ, ಸ್ಪ್ರೈಟ್ ಅದೆಲ್ಲ ಕುಡಿಯೋದಕ್ಕಿಂತ ಬದಲು ಪುದೀನ ಸೊಪ್ಪಿದ್ದು ಮತ್ತೆ ನ್ಯಾಚುರಲ್ ಆಗಿ ಮನೆಯಲ್ಲೇ ಮಾಡಿದ್ದು ಒಂದು ರೆಸಿಪಿ ಉಂಟು. ನಾನು ಹೇಳ್ತೇನೆ, ನಾಳೆ ಅಥವಾ ನಾಡ್ದು ಹೇಳ್ತೇನೆ ಅದು ಹೇಗೆ ಮಾಡುದಂತ. ಫಸ್ಟ್ ನಾನು ಪ್ರಾಕ್ಟಿಕಲ್ ಆಗಿ ನೋಡಿದ್ದು ಹೇಗೆ ಆಗ್ತದೆ ನೋಡುವ ಅಂತ. ಸೊ
ಸೂಪರ್ ಆಗಿದೆ ಮಾತ್ರ. ನಮ್ಮ ಜೋಶುವ ಶಾಲೆಯಿಂದ ಹಿಂದೆ ಬರುವಾಗ ಶುರು ಮಾಡ್ತಾನೆ, ಅಜ್ಜನ ಹತ್ರ ರಿಕ್ಷಾದಲ್ಲಿ ಬರುವಾಗ. ಅಜ್ಜ ನನಗೆ ಮಂಗ ಮಾಡಿ ಏನಾದ್ರೂ ಒಂದು ತರುದು, ಪಾಪ ಅಜ್ಜ ಕೊಡುದು. ನೋಡಿ ಇದು ಕೂಡ ಉದ್ದಿನ ಬೇಳೆದು ಕಲರ್ ಕೂಡ ಇವಾಗ ಸ್ವಲ್ಪ ಚೇಂಜ್ ಆಗ್ತಾ ಬಂತು. ಇನ್ನೊಂದು 1 ನಿಮಿಷ ಈ ತರ ಸ್ವಲ್ಪ ಕೆಂಡದಲ್ಲಿ ಬಿಸಿಯಾಗಿಸಬೇಕು. ಉದ್ದಿನ ಬೇಳೆ ಬಾರಿ ಒಳ್ಳೇದಂತೆ ಆರೋಗ್ಯಕ್ಕೆ. ನೋಡಿ ಸಾಕು. ಇವಾಗ ಇದನ್ನು ಕೂಡ ಇಳಿಸಿದ್ವಿ. ಇನ್ನು ಕಾವಲಿ ಅಂತೂ ಬಿಸಿ ಬಿಸಿ ಉಂಟು, ಬಿಸಿ ಬಿಸಿ. ಇಂಪಾರ್ಟೆಂಟ್ ಅಗಸೆ ಬೀಜ. ಈ ಅಗಸೆ ಬೀಜ ಉಂಟಲ್ಲ, ಇದಕ್ಕೆ ಇಂಗ್ಲಿಷ್ ಅಲ್ಲಿ ಫ್ಲಾಕ್ಸ್ ಸೀಡ್ಸ್ ಅಂತ ಹೇಳ್ತಾರೆ. ಇದರದ್ದು ಬೆನಿಫಿಟ್ಸ್ ಉಂಟಲ್ಲ, ಹೆಲ್ತ್ ಬೆನಿಫಿಟ್ಸ್ ಸಖತ್ತಾಗಿ ಉಂಟು. ತುಂಬಾ ಅಂದ್ರೆ ತುಂಬಾ ಹೆಲ್ತ್ ಬೆನಿಫಿಟ್ಸ್ ಉಂಟು. ಇದನ್ನು ಕೂಡ ಅಷ್ಟೇ ಈ ತರ ಒಂದು ಒಳ್ಳೆ ರೀತಿಯಲ್ಲಿ ರೋಸ್ಟ್ ಮಾಡ್ಕೊಳ್ಳುದು. ಇದರದ್ದು ಉಂಟಲ್ಲ ಅಗಸೆ ಬೀಜ ಜಾಸ್ತಿ ನಾವು ತೊಗರಿ ಬೇಳೆ ಎಲ್ಲ ಬೇಯಿಸುವಷ್ಟು ಫ್ರೈ ಮಾಡಿದಷ್ಟು ಮಾಡ್ಲಿಕ್ಕಿಲ್ಲ. ಇದರದ್ದು ಏನಾದ್ರೂ ತೇವಾಂಶ ಇದ್ರೆ ಅದಷ್ಟು ಹೋಗ್ಲಿಕ್ಕೋಸ್ಕರ ಮಾತ್ರ. ನೋಡಿ ಇವಾಗ ಈ ತರ ಪಟ 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 ಅಂತ ಶಬ್ದ ಬಂದದ್ದು ನಿಮಗೆ ಗೊತ್ತಾಗ್ತದೆ. ನೋಡಿ ಇಷ್ಟು ಬರುವಾಗ್ಲೇ ನಾವು ಇದನ್ನು ತೆಗೆಯುವಂಥದ್ದು. ಯಾಕಂದ್ರೆ ಅದಕ್ಕಿಂತ ಜಾಸ್ತಿ ರೋಸ್ಟ್ ಮಾಡಿದ್ರೆ ಅದು ಕೈ ಆಗ್ತದೆ ಮತ್ತೆ. ಸೊ ಅಗಸೆ ಬೀಜದ್ದೆಲ್ಲ ನಮಗೆ ಹೆಲ್ತ್ ಬೆನಿಫಿಟ್ಸ್ ಏನಂತ ನೀವು ಕೂಡ ಕಮೆಂಟ್ ಅಲ್ಲಿ ಹೇಳಿ. ಅಗಸೆ ನೋಡಿ ಇವಾಗ ನಾನು 1 ಟೇಬಲ್ ಸ್ಪೂನ್ ಅಷ್ಟು ನಾನು ತೆಂಗಿನೆಣ್ಣೆಯನ್ನು ತೆಗೆದುಕೊಳ್ತಾ ಇದ್ದೇನೆ. ತೆಂಗಿನ ಎಣ್ಣೆ ಬಿಸಿ ಆದ ಮೇಲೆ ನೋಡಿ ಇವಾಗ ಬಿಸಿ ಆಯ್ತು. ನೋಡಿ ಕಾವಲಿ ಬಿಸಿ ಉಂಟು. ಅದಕ್ಕೆ ನಮ್ಗೆ ಖಾರಕ್ಕೆ ಎಷ್ಟು ಬೇಕು ಅಷ್ಟು ಮೆಣಸನ್ನು ತೆಗೆದುಕೊಳ್ಬೇಕು. ನಾನೊಂದು 10ರಿಂದ 13 ತನಕ ಈ ಉದ್ದ ಮೆಣಸನ್ನು ನಾನು ತೆಗೆದುಕೊಂಡಿದ್ದೇನೆ. ಸೊ ಇದನ್ನು ಇವಾಗ ಇದರಲ್ಲಿ ಚೆನ್ನಾಗಿ ಹುರಿದುಕೊಳ್ಳುವಂಥದ್ದು. ಸೊ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು. ನಿಮ್ಗೆ ಖಾರ ಕಡಿಮೆ ಬೇಕಾದ್ರೆ ಕಡಿಮೆ ಮಾಡ್ಕೊಳ್ಳಿ, ಖಾರ ಜಾಸ್ತಿ ಬೇಕಾದ್ರೆ ಜಾಸ್ತಿ ಮಾಡ್ಕೊಳ್ಳಿ. ಸೊ ಆಸ್ ಪರ್ ಯುವರ್ ಟೇಸ್ಟ್. ಒಳ್ಳೆದಾಗಿ ಮೆಣಸು ಇವಾಗ ಈ ತರ ಹುರಿದುಕೊಂಡ ಮೇಲೆ ಇದಕ್ಕೆ ಸ್ವಲ್ಪ ಇಂಗಿನ ಹುಡಿಯನ್ನು ನಾನು ಸೇರಿಸ್ಕೊಳ್ತಾ ಇದ್ದೇನೆ. ನಿಮ್ಗೆ ಇಡೀ ಇಂಗಿದ್ರೆ ಒಳ್ಳೇದು, ಇಲ್ಲಾಂದ್ರೆ ಸ್ವಲ್ಪ ಎಷ್ಟು ಬೇಕು ಅಷ್ಟು ನೀವು ಇಂಗಿನ ಹುಡಿಯನ್ನು ಇದಕ್ಕೆ ಇವತ್ತಿನಲ್ಲಿ ಇವಾಗ ಸೇರಿಸ್ಕೊಳ್ಳೋಣ. ನಾನು ಸ್ವಲ್ಪ ಸೇರಿಸ್ಕೊಂಡೆ. ನಂತರ ಇಂಗನ್ನು ಸ್ವಲ್ಪ ಈ ತರ ಮೆಣಸಿನ ಜೊತೆ ಹಾಕಿದ ನಂತರ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪು. ನೋಡಿ ನಾನು ಇಷ್ಟು ಕರಿಬೇವಿನ ಸೊಪ್ಪನ್ನು ತೆಗೆದುಕೊಂಡಿದ್ದೇನೆ. ಅದನ್ನು ಕೂಡ ಇದರ ಜೊತೆ ಸೇರಿಸಿಕೊಳ್ಳುವಂಥದ್ದು. ಅದನ್ನು ಕೂಡ ಚೆನ್ನಾಗಿ ಫ್ರೈ ಮಾಡುವಂಥದ್ದು. ಕರಿಬೇವಿನ ಸೊಪ್ಪು ಮಾತ್ರ ಒಳ್ಳೆ ಡೀಪ್ ಫ್ರೈ ಆಗ್ಬೇಕು, ಕರ್ಕುರು ಅಂತ ತಿನ್ಲಿಕ್ಕೆ ಸಿಗಬೇಕು, ಅದು ಪುಡಿ ಆಗ್ಬೇಕು. ಬರೀ ನೋಡಿ ನಾನು ಬೆಂಕಿ ಮಾಡ್ತಾ ಇಲ್ಲ ಇವಾಗ, ಬರೀ ಗೆಂಡದಲ್ಲೇ ನಾನು ಇದನ್ನು ಬಿಸಿ ಮಾಡ್ತಾ ಇದ್ದೇನೆ. ಬರೀ ಗೆಂಡದಲ್ಲಿ ನೋಡಿ ಇಷ್ಟು ಒಳ್ಳೆ ರೋಸ್ಟ್ ಆದ್ಮೇಲೆ ಇದನ್ನು ಈಗ ತೆಗೆದುಕೊಳ್ಳುವಂಥದ್ದು. ಇವಾಗ ಅದೇ ಕಾವಲಿಗೆ ನಾನು ಕೊಬ್ಬರಿ, ತೆಂಗಿನಕಾಯಿ ಕೊಬ್ಬರಿ ಈ ಕೊಬ್ಬರಿ ಅರ್ಧ ಕಪ್ಪಿನಷ್ಟು ಕೊಬ್ಬರಿ ಹುಡಿಯನ್ನು ನಾನು ತೆಗೆದುಕೊಂಡಿದ್ದೇನೆ, ಕೊಬ್ಬರಿ ತುರಿಯನ್ನು. ನೋಡಿ ಇವಾಗ ಇದನ್ನು ಕೂಡ ಒಳ್ಳೆ ರೀತಿಯಲ್ಲಿ ಚೆನ್ನಾಗಿ 1-2 ನಿಮಿಷ ಈ ತರ ಮೇಲೆ ಕೆಳಗೆ ಮಾಡಿ ಫ್ರೈ ಮಾಡುವಂಥದ್ದು. ಈ ತರ ಒಳ್ಳೆ ರೋಸ್ಟ್ ಮಾಡಿದ್ರೆ ಸಾಕಾಗ್ತದೆ. ನೋಡಿ ಇದು ನೀರಿಲ್ಲದ ಕೊಬ್ಬರಿ ಆಗ್ಬೇಕು, ನೀರಿಲ್ಲದ ತೆಂಗಿನಕಾಯಿ, ಡ್ರೈ ತೆಂಗಿನಕಾಯಿ. ನಮ್ಮ ಈ ಕಡೆ ಎಲ್ಲ ಗೋಂಟು ತಾರೆ ಅಂತ ಹೇಳ್ತಾರೆ, ತುಳುವಲ್ಲಿ ಗೋಂಟು ತಾರೈ, ಕನ್ನಡದಲ್ಲಿ ಕೊಬ್ಬರಿ ಅಂತ ಹೇಳ್ತಾರೆ. ಇದನ್ನು ಚೆನ್ನಾಗಿ ತುರಿದು ಈ ತರ ನಮಗೆ ಚಟ್ನಿ ಹುಡಿ ಮಾಡ್ಲಿಕ್ಕೆ ಇರುವುದರಿಂದ ಡ್ರೈ ಇರುವಂತದ್ದು ಕೊಬ್ಬರಿ ಎಣ್ಣೆ ನಾವು ತೆಗೆದುಕೊಳ್ಬೇಕು. ನೋಡಿ ಇವಾಗ ಲಾಸ್ಟಿಗೆ ಇದಕ್ಕೆ ಸ್ವಲ್ಪ ಹುಳಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ರುಚಿಗೆ ಎಷ್ಟು ಬೇಕು ಅಷ್ಟು ಚಿಕ್ಕ ಹುಳಿಯನ್ನು ನಾನು ಇವಾಗಲೇ ಸೇರಿಸ್ಕೊಳ್ತಾ ಇದ್ದೇನೆ. ಒಂದು ಅರ್ಧ ಚಮಚದಷ್ಟು ಸಕ್ಕರೆಯನ್ನು ನಾನು ಇದೇ ಹೊತ್ತಿನಲ್ಲಿ ಸೇರಿಸ್ಕೊಳ್ತಿದ್ದೇನೆ. ಅರ್ಧ ಚಮಚದಷ್ಟು ರುಚಿಗೆ ಎಷ್ಟು ಬೇಕು ಅಷ್ಟು
ಒಂದು ಅರ್ಧ ನಿಮ್ಗೆ ಉಪ್ಪನ್ನು ಕೂಡ ಇದೇ ಹೊತ್ತಿನಲ್ಲಿ ನಾವು ಸೇರಿಸ್ಕೊಳ್ತಾ ಇರುವಂಥದ್ದು. ಇವಾಗ ಇದನ್ನೆಲ್ಲ ಒಟ್ಟಿಗೆ ಸೇರಿ ಒಮ್ಮೆ ಹುರಿದುಕೊಳ್ಳುವಂಥದ್ದು. ಈ ತರ ಒಮ್ಮೆ ಹುರಿದುಕೊಂಡ್ರೆ 2 ನಿಮಿಷ ಸಾಕು. 2 ನಿಮಿಷ ಕೂಡ ಬೇಡ, 1 ನಿಮಿಷ ಈ ತರ ಗೆಂಡದ ಮೇಲೆ ಕಾವಲಿ ಇಟ್ಟಿದೆ. ಕಾವಲಿಯಲ್ಲಿ ಬಿಸಿಗೆ ನಾವು ಈ ತರ ಹುರಿದುಕೊಳ್ಳುವಂಥದ್ದು. ನೋಡಿ ತೆಂಗಿನಕಾಯಿ ನೋಡಿ ಒಳ್ಳೆ ಇವಾಗ ಹುರಿದುಕೊಂಡಿದೆ. ಇವಾಗ ನೋಡಿ ಇವಾಗ ನಮ್ದು ಕಂಪ್ಲೀಟ್ ತೆಂಗಿನಕಾಯಿ, ಹುಳಿ, ಸಕ್ಕರೆ, ಉಪ್ಪು ಎಲ್ಲ ಇವಾಗ ಹುರಿದುಕೊಂಡಾಗಿದೆ. ಇವಾಗ ಇದನ್ನು ಇಳಿಸ್ಕೊಳ್ತಾ ಇದ್ದೇನೆ. ಇಷ್ಟು ಮಾಡಿದ್ರೆ ಸಾಕು, ಇಷ್ಟು ಹುರಿದುಕೊಂಡ್ರೆ ಸಾಕು. ಸೊ ಈ ರೆಸಿಪಿ ಉಂಟಲ್ಲ, ಇದನ್ನು ನಾವು ನಿಮಿಷ ಇದನ್ನು ಕೂಡ ಇದಕ್ಕೆ ನಾನು ಸೇರಿಸ್ಕೊಳ್ತಾ ಇದ್ದೇನೆ. ಸೊ ಇದನ್ನು ಸ್ವಲ್ಪ ಇವಾಗ ತಣಿಲಿಕ್ಕೆ ಬಿಡುವ. ಅದು ತಣಿದಾದ ಮೇಲೆ ನಾವು ಇದನ್ನು ಮಿಕ್ಸಿಯಲ್ಲಿ ಹಾಕಿ ಡ್ರೈ ಹುಡಿ ಮಾಡುವಂಥದ್ದು. ಇದಕ್ಕೆ ನೀರು ಸೇರಿಸ್ಲಿಕ್ಕಿಲ್ಲ, ಡ್ರೈ ಆಗಿ ಇದನ್ನು ಹುಡಿ ಮಾಡಿಕೊಳ್ಳುವಂಥದ್ದು. ಸೊ ಅದಕ್ಕೋಸ್ಕರ ಇದರದ್ದು ಟೇಸ್ಟ್ ಕೂಡ ಸಖತ್ತಾಗಿರ್ತದೆ. ಕೆಲವೊಮ್ಮೆ ನಾವು ನ್ಯಾಚುರಲ್, ನಂತರ ಏನು ಹೇಳ್ತಾರೆ ಆರೋಗ್ಯಕ್ಕೆ ಒಳ್ಳೇದಿರುವಂತ ಕೆಲವೊಮ್ಮೆ ರೆಸಿಪಿಗಳು ಕೆಲವು ಕಮೆಂಟ್ ಅಲ್ಲಿ ಏನ್ ಮಾಡ್ತಾರೆ, ಅದು ಚೆನ್ನಾಗಿಲ್ಲ ಅದೆಲ್ಲ. ಆದ್ರೆ ನಿಮ್ಗೆ ಅದು ಸ್ವತಂತ್ರ ಉಂಟು, ನಿಮ್ಗೆ ಕಮೆಂಟ್ ಮಾಡುವಂತದ್ದು. ಅದು ನಿಮ್ಗೆ ಲೈಕ್ ಆದ್ರೂ ಕಮೆಂಟ್ ಮಾಡಿ, ಡಿಸ್ಲೈಕ್ ಆದ್ರೂ ಕಮೆಂಟ್ ಮಾಡಿ. ಅಂತೂ ನೀವು ಕಮೆಂಟ್ ಮಾಡಬೇಕು. ಕಮೆಂಟ್ ಮಾಡಿದ್ರೆ ಮಾತ್ರ ನಮ್ಗೆ ಕೂಡ ಗೊತ್ತಾಗುತ್ತೆ ಎಷ್ಟು ಮಂದಿಗೆ ಲೈಕ್ ಆಗುತ್ತೆ, ಎಷ್ಟು ಮಂದಿಗೆ ಲೈಕ್ ಆಗಿಲ್ಲ ಅಂತ. ಸೊ ನ್ಯಾಚುರಲ್ ಆಗಿರುವಂತ ಕೆಲವು ರೆಸಿಪಿಗಳು ಕೆಲವರಿಗೆ ಇಷ್ಟ ಆಗ್ತದೆ, ಕೆಲವರಿಗೆ ಇಷ್ಟ ಆಗಲ್ಲ. ಆದ್ರೂ ಇದನ್ನೊಮ್ಮೆ ನೀವು ಟ್ರೈ ಮಾಡಿ, ಸೂಪರ್ ಆಗಿರ್ತದೆ. ನೋಡಿ ಈ ರೀತಿ ಚಟ್ನಿ ಪುಡಿ ಆಗ್ಬೇಕು. ಇದು ಅಂತ ಹೇಳಿದ್ರೆ ತುಂಬಾ ತಗೊಳ್ಳಿಗಲ್ಲ, ಚಟ್ನಿ ತರ 1 ಸ್ಪೂನ್ ತಗೊಳ್ಳಿಕ್ಕೆ ಮಾತ್ರ. ಇಲ್ಲಿ ಹಾಕ್ತಾ ಇದ್ದೇನೆ ನಿಮಗೆ. ಹಾಗೆ ಇವತ್ತು ನಾವು ಈ ಹಸಿ ಮಾವಿನ ಕಾಯಿ ಹಾಕಿ, ಕಂಚಲ ಹಾಕಿ ಒಗ್ಗರಣೆ, ಹಾಗಲಕಾಯಿ, ಕಂಚಲ ಹೇಳುದಲ್ಲ ನಾವು ತುಳುವಲ್ಲಿ, ಹಾಗಲಕಾಯಿ ಇದ್ದು ಹುಳಿ ಮುಂಚಿ, ಮತ್ತೆ ಸ್ವಲ್ಪ ನಮ್ಮದು ಮಜ್ಜಿಗೆ. ಟೇಸ್ಟ್ ಮಾಡ. ಕಂಚಲ ಅದು ಊರಿದ್ದು ಕಂಚಲ, ಇವರ ದೋಸ್ತಿ ತಂದು ಕೊಟ್ಟದ್ದು, ಮನೆಯಲ್ಲಿ ಆದದ್ದು. ಚಟ್ನಿ ಹುಡಿ ಸ್ವಲ್ಪ ಗಂಜಿಗೆ ಹಾಕೊಳ್ತಾ ಇದೀವಿ, ಇಲ್ಲದ್ರೆ ಬಿಸಿ ಬಿಸಿ ಅನ್ನಕ್ಕೆ ಸಹ ಹಾಕ್ಬೋದು. ಚಟ್ನಿ ಹುಡಿ ಒಳ್ಳೆದಾಗಿದೆ, ಒಳ್ಳೆದುಂಟು ನಿಮ್ಮ ರೆಸಿಪಿ. ಇದು ಹೇಗಾಗಿದೆ? ಬಾರಿ ಒಳ್ಳೆದುಂಟು. ಅದು ನಂದು ರೆಸಿಪಿ. ಅಂಬಡೆ ಸಿಗ್ಲಿಲ್ಲ, ಅದಕ್ಕೆ ಇದು ಹಾಕಿದ್ದು ಮಾವಿನಕಾಯಿ. ಒಳ್ಳೆದಾಗ್ತದೆ, ಸೂಪರ್. ಹುಳಿ ಮುಂಚಿ ಸ್ವಲ್ಪ ಕಹಿ ಸ್ವಲ್ಪ ಖಾರ, ಸೂಪರ್ ಆಗಿದೆ. ಥ್ಯಾಂಕ್ ಯು ಇಷ್ಟು ಒಳ್ಳೆ ರೆಸಿಪಿ ಮಾಡಿ ಕೊಟ್ಟಿದ್ದಕ್ಕೆ. ಅವರಿಗೆ ಜೋರು ಹಸಿವಾಗಿದೆ. ಓಕೆ, ಸ್ವಲ್ಪ ನಂದು ಫೇವ್ರೇಟ್ ಗಂಜಿ ಕಂಚಲ್. ಓಕೆ, ನೀವು ಕೂಡ ಈ ರೆಸಿಪಿಯನ್ನ ಟ್ರೈ ಮಾಡಿ. ಕೆಲವೊಂದು ಹೆಲ್ದಿ ರೆಸಿಪೀಸ್ ನಮ್ಗೆ ಬೇಕಾಗಿರುವಂತ ಟೇಸ್ಟ್ ಅಲ್ಲಿ ಬರುದಿಲ್ಲ. ಯಾಕಂದ್ರೆ ನಮ್ಗೆ ಇಷ್ಟ ಆಗಿರುವಂತದ್ದು ಏನಾದ್ರು ನಾವೀಗ ಫಾರ್ ಎಕ್ಸಾಂಪಲ್ ಚಿಕನ್ ಎಲ್ಲ ಮಾಡಿದ್ರೆ ಯಾವ ರೀತಿ ಮಾಡಿದ್ರು ಕೂಡ ನಮ್ಗೆ ಇಷ್ಟ ಆಗ್ತದೆ. ಕೆಲವೊಂದು ಹೆಲ್ದಿ ರೆಸಿಪೀಸ್ ನಮ್ಗೆ ಅದರ ಅಭ್ಯಾಸ ಇರುವುದಿಲ್ಲ, ಹಾಗಾಗಿ ಫಸ್ಟಿಗೆ ನಮ್ಗೆ ಇಷ್ಟ ಆಗುದಿಲ್ಲ. ಆದ್ರೆ ನಾವು ಊಟ ಮಾಡುವಂತಹ ಸಮಯದಲ್ಲಿ ನಮ್ಗೇನೆ ಗೊತ್ತಿಲ್ಲದಂತ ರೀತಿಯಲ್ಲಿ, ಸ್ವಲ್ಪ ಆದ್ರೂ ರುಚಿಕರವಾದ ರೀತಿಯಲ್ಲಿ ಒಂದು ಹೆಲ್ತಿಗೆ ಬೇಕಾಗಿರುವಂತಹ ಎಲ್ಲ
ಆರೋಗ್ಯಕರವಾದಂತಹ ಗುಣವಿರುವಂತಹ ಒಂದು ಒಳ್ಳೆ ರೆಸಿಪಿ ನಮ್ಮ ಹೊಟ್ಟೆ ಒಳಗೆ ಹೋಗುತ್ತೆ ಅಂತ ಹೇಳಿ ಅದೇ ಖುಷಿ. ಸೊ ಈ ರೀತಿ ಮಾಡಿದ್ರೆ ಚೆನ್ನಾಗಿರತ್ತೆ. ಮಕ್ಕಳಿಗೆ ಸಹ ಗೊತ್ತೇ ಆಗುದಿಲ್ಲ ಅವರು ಯಾವ ರೀತಿ ಅದನ್ನ ತಗೊಂಡಿದ್ದಾರೆ ಅಂತ ಹೇಳಿ. ಸೊ ಟ್ರೈ ಮಾಡಿ. ಹಾಗೇನೆ ಇದನ್ನ ನೀವು ಸ್ಟೋರ್ ಮಾಡಿ ಸಹ ಇಡ್ಬಹುದು. ಇದಕ್ಕೆ ನೀವು ಹಸಿ ತೆಂಗಿನಕಾಯಿಯ ತುರಿ ಎಲ್ಲ ಹಾಕ್ಬಾರ್ದು ಅಂತ ಹೇಳಿ. ತೆಂಗಿನಕಾಯಿ ತುರಿಯನ್ನ ಡ್ರೈ ಆಗಿರುವಂತಹ ತೆಂಗಿನಕಾಯಿ ತುರಿಯನ್ನ ಹಾಕಿದ್ರೆ ನಿಮ್ಗೆ ತುಂಬಾ ಸಮಯ ತನಕ ಇಡ್ಬಹುದು ಇದನ್ನ ಸ್ಟೋರ್ ಮಾಡಿ. ಹಾಗೇನೆ ಪ್ರತಿನಿತ್ಯ ನೀವು ಯೂಸ್ ಮಾಡ್ಬೋದು ಸ್ವಲ್ಪ ಸ್ವಲ್ಪನೇ ಹಾಕಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ ಅನ್ನ ಎಂಡ್ ಮಾಡ್ತಾ ಇದ್ದೀವಿ. ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ. ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.